ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2025-26ನೇ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಈ ಒಂದು ಸಮುದಾಯದ ಡಿಗ್ರಿ ಪಾಸಾದಂಥ ಅಭ್ಯರ್ಥಿಗಳಿಗಾಗಿ KS ಮತ್ತು IAS, ಗ್ರೂಪ್ C, RRB ಹಾಗೂ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿ ಸಹಿತ ಪರೀಕ್ಷಾ ಪೂರ್ವ ಪ್ರೀ ಕೋಚಿಂಗನ್ನು ನೀಡಲಿಕ್ಕೆ ಇದೀಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಈ ಒಂದು ಮುಸ್ಲಿಂ ಆಗಲಿ, ಕ್ರಿಶ್ಚಿಯನು, ಜೈನು, ಬೌದ್ಧ, ಸಿಖ್, ಪಾರ್ಸಿ ಈ ಒಂದು ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷಾ ಪೂರ್ವ ತರಬೇತಿಯನ್ನು ಪಡೀಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸೊ ಈ ಒಂದು ಅರ್ಜಿಯನ್ನು ತಾವುಗಳು ಈ ಒಂದು ಇಲ್ಲಿ ಕೆಳಗಡೆ ನೀಡಿದಂಥ ಅಥವಾ ಇಲ್ಲಿ ನೀವು ನೋಡ್ಬೋದು, ಈ ಒಂದು ವೆಬ್ಸೈಟ್ಗೆ ಹೋಗಿ ಏನಪ್ಪ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಈಗಾಗಲೇ ಹೇಳಿದ ಹಾಗೆ UPSC ಆರ್ KS ಅಂದರೆ IAS ಅಥವಾ KS ಈ ಒಂದು ಗೆಜೆಟೆಡ್ ಪ್ರೊಫೆಷನರಿ ವಸತಿಯುತ ಅಂದರೆ ವಿತ್ ಅಕೊಮಡೇಷನ್ ತರಬೇತಿಯನ್ನು ನೀಡ್ತಾರೆ. ಅದು ಎಲ್ಲಿ? ಬೆಂಗಳೂರಿನ ಹಜ್ ಭವನದಲ್ಲಿ. ಯಾವುದಕ್ಕಾಗಿ? UPSC ಮತ್ತು KSಗೆ. ಇದು ಬೆಂಗಳೂರಿನ ಹಜ್ ಭವನ ಮತ್ತು KPSCಯ ಗ್ರೂಪ್ C, RRB ಮತ್ತು SSC ಈ ಒಂದು ಪರೀಕ್ಷಾ ಪೂರ್ವ ತರಬೇತಿಯನ್ನು ಪ್ರತಿಷ್ಠಿತ ಸಂಸ್ಥೆಗಳ ಮೂಲಕ ನೀಡ್ತಾರೆ. ಸೊ ಆ ಒಂದು ತರಬೇತಿಗೆ ಅಲ್ಪಸಂಖ್ಯಾತರ ಸಮುದಾಯದ ಇಲ್ಲಿ ಮೇಲೆ ಹೇಳಿದ ಹಾಗೆ ಆ ಒಂದು ಸಮುದಾಯದವರಿಗೆ ಮಾತ್ರ ಆ ಒಂದು ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಈ ಒಂದು ಅರ್ಜಿಯನ್ನು ಅಪ್ಲೈ ಮಾಡಲಿಕ್ಕೆ ನಿಮಗೆ ಒಂದು ಪ್ರಾರಂಭದ ದಿನಾಂಕ ಬಂದುಬಿಟ್ಟು ಇಂದು ಅಂದರೆ 2 ಜುಲೈ 2025ರಂದು ಪ್ರಾರಂಭವಾಗ್ತದೆ. ಕೊನೆಯ ದಿನಾಂಕ 2 ಆಗಸ್ಟ್ 2025 ಅಂದರೆ 1 ತಿಂಗಳ ಕಾಲಾವಕಾಶ ನಿಮಗೆ ಕೊಟ್ಟಿದ್ದಾರೆ. 1 ತಿಂಗಳಲ್ಲಿ ನೀವು ಅಪ್ಲೈ ಮಾಡ್ಬೋದಾಗಿದೆ. ಸೊ ಇಲ್ಲಿ ಅರ್ಹತೆ ಏನೇನಿದೆ? ಅರ್ಹತೆ ನೋಡಿ, ನೀವು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಓಕೆ. ಆಮೇಲೆ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ನೀವು ಸೇರಿದವರಾಗಿರಬೇಕು. ಅಂದರೆ ಅಲ್ಪಸಂಖ್ಯಾತಂದರೆ ಇಷ್ಟೇ: ಮುಸ್ಲಿಂ ಬರುತ್ತಾ, ಕ್ರಿಶ್ಚಿಯನ್ನು, ಜೈನು, ಬೌದ್ಧ, ಸಿಖ್, ಪಾರ್ಸಿ ಇವರು ಮಾತ್ರ. ಓಕೆ. ಆಮೇಲೆ ಈ ಒಂದು ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಅಂದರೆ ಗೌರ್ಮೆಂಟ್ ಅಥರೈಸ್ಡ್ ಇರಬೇಕು. ಆ ಒಂದು ವಿಶ್ವವಿದ್ಯಾನಿಲಯದಿಂದ ನೀವು ಡಿಗ್ರಿಯನ್ನು ಅಥವಾ ಪದವಿಯನ್ನು ಪಡೆದಿರಬೇಕು. ಡಿಗ್ರಿ ಯಾವುದೇ ಡಿಗ್ರಿ ಆಗಲಿ, BA ಆಗಲಿ, BSc ಆಗಲಿ, ಅಥವಾ ಇಂಜಿನಿಯರಿಂಗ್ ಆಗಲಿ, ಅಥವಾ BMS ಆಗಲಿ, ಯಾವುದೇ ಒಂದು ಡಿಗ್ರಿ. ಓಕೆ. BCom ಆಗಲಿ, BBA ಆಗಲಿ, ಆ ಒಂದು ಪದವಿಯನ್ನು ಪಡಿಬೇಕು. ಆಮೇಲೆ ವಯಸ್ಸು ಎಷ್ಟು ನೋಡಿ, ವಯೋಮಿತಿ ಏನು ಬಂದದಂದರೆ ಇಲ್ಲಿ UPSC, KS ಮತ್ತು KPSC ಗ್ರೂಪ್ C ತರಬೇತಿಗೆ ಕನಿಷ್ಠ ಎಷ್ಟು 21 ಇರಬೇಕು. ಯಾವುದಕ್ಕೆ ನೋಡಿ, UPSC, KSಗೆ ಮತ್ತು KPSC ಗ್ರೂಪ್ Cಗೆ 21 ಇರಬೇಕು ಕಮ್ಮಿ. ಆಮೇಲೆ ಗರಿಷ್ಠ 35. ಮತ್ತು ಇದನ್ನು ಬಿಟ್ಟು RRB ಮತ್ತು SSCಗೆ ಕನಿಷ್ಠ 18 ಇರಬೇಕು ಮತ್ತು ಗರಿಷ್ಠ 30. ಅದು ಯಾವಾಗ? ನೀವು ಅರ್ಜಿಯನ್ನು ಸಲ್ಲಿಸುವ ಅಂತಿಮ ದಿನಾಂಕದೊಳಗೆ. ಅಂತಿಮ ದಿನಾಂಕ ಅಂದರೆ ಯಾವಾಗ? 2/8/2025. ಅಂದರೆ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ನಿಮ್ಮದು ಇಲ್ಲಿ 30 ಏಜ್ ಇದೆ ಅಂತ ತಿಳ್ಕೊಳ್ಳಿ. ಈ ದಿನಾಂಕ 2/8/2025 ಒಳಗಡೆ ನೀವು ಈ ಒಂದು ಏಜನ್ನು ಹೊಂದಿರಬೇಕು. ಆಮೇಲೆ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಒಂದು ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ದು ಯಾವುದಾದ್ರೂ ಒಂದು ನೌಕರಿಯಲ್ಲಿದ್ದರೆ ಅಂತಹ ಅಭ್ಯರ್ಥಿಗಳು ಎಲಿಜಿಬಲ್ ಇರೋದಿಲ್ಲ, ಅರ್ಹರಿರೋದಿಲ್ಲ. ಓಕೆ. ಇದೊಂದು ಪಾಯಿಂಟ್ ಆಯಿತು. ಆಮೇಲೆ ಈಗ ಆಲ್ರೆಡಿ ಈ ಒಂದು IAS, KS ತರಬೇತಿಯನ್ನು ಪಡೆದ ಅಭ್ಯರ್ಥಿಗಳು ಅವರು ಕೂಡ ಅರ್ಹರಿರೋದಿಲ್ಲ. ಯಾಕೆಂದರೆ ಈಗ ಒಮ್ಮೆ ನೀವು ತರಬೇತಿ ಪಡೆದ್ರಿ ಅಂದರೆ ನಿಮಗೆ ಮತ್ತೆ ಒಂದು ಅರ್ಹತೆ ಕೊಡಲಿಕ್ಕೆ ಆಗೋದಿಲ್ಲ.
ಅರ್ಜಿದಾರರು ಮೇನ್ ನೋಡಿ, ಅರ್ಜಿದಾರರು ನಿಮಗೆ ಒಂದು ಅರ್ಜಿಯನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆದ್ರೂ ನಿಮಗೆ ಒಂದು ಕೆಲವೊಂದು ಸೂಚನೆಗಳಿದ್ದಾವೆ. ಈ ಒಂದು ಸೇವಾ ಸಿಂಧು ಕರ್ನಾಟಕ government.in ಏನಿದೆಯಲ್ಲ, ಈ ಒಂದು ಲಿಂಕ್ ಮೂಲಕ ನೀವು ಆನ್ಲೈನಲ್ಲೇ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನಪ್ಪ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಈ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಲು ವಿವರವಾದ ಸೂಚನೆಗಳು ಅಥವಾ ವಿಧಾನಗಳನ್ನು ಈ ಒಂದು ವೆಬ್ಸೈಟ್ನಲ್ಲಿ ಏನಪ್ಪ ಲಭ್ಯ ಮಾಡಿದ್ದಾರೆ. ಅರ್ಥ ಆಯ್ತಾ? ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಸಹಾಯವಾಣಿ ಸಂಖ್ಯೆ, ಈ ಒಂದು ಸಂಖ್ಯೆ ಜೊತೆಗೆ ನೀವು ಸಂಪರ್ಕಿಸಬಹುದು. ಓಕೆ, ಇವತ್ತಿನ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿರ್ತದೆ. ಸೊ ನಿಮ್ಮ ಒಂದು ನೀವು ಅರ್ಹರಿದ್ದಲ್ಲಿ ಮಾತ್ರ ಈ ಒಂದು ಅರ್ಜಿಗೆ ಆಹ್ವಾನವನ್ನು ಈ ಒಂದು ಅರ್ಜಿಗೆ ನಿಮ್ಮ ಒಂದು ಫಾರ್ಮನ್ನು ಸಬ್ಮಿಟ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಈಗ ಪ್ರಾರಂಭಿಕ ದಿನಾಂಕ ಇವತ್ತದ. ನಾನು ಇವತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ, ಇದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಇನ್ನಿತರ ಒಂದು ಡೀಟೇಲ್ಸನ್ನು ಹೇಳ್ತೀನಿ. ನಾನು ಒಂದು ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ, ಮತ್ತು ಪಠ್ಯಕ್ರಮ ಏನೇನು ವಿವರವಾಗಿ ಎಲ್ಲ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಈಗ ತುಂಬ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೇನೆ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಅಂದರೆ ಮುಂಬರುವ ಎಲ್ಲ ಒಂದು ಬರುವ ವಿಡಿಯೋಗಳಲ್ಲಿ ಈ ಒಂದು ಈ ಫ್ರೀ ಕೋಚಿಂಗ್ ಮೇಲೆ ಯಾವ ರೀತಿ ಕ್ವಶನ್ಗಳನ್ನು ಕೇಳ್ತಾರೆ, ಓಲ್ಡ್ ಕ್ವಶನ್ ಪೇಪರ್ಗಳನ್ನು, ಈ ಒಂದು ಎಲ್ಲ ಒಂದು ಮಾಹಿತಿಗಳನ್ನು ಹಂಚಿಕೊಳ್ಳೋಣ. ಸೊ ಇದಿಷ್ಟು ಈ ಒಂದು ಫ್ರೀ ಕೋಚಿಂಗ್ಗೆ ಅಥವಾ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಪೂರ್ವ ತರಬೇತಿಯನ್ನು ಪಡಲಿಕ್ಕೆ ಪ್ರಕಟಣೆ ಮಾಡಿದಂಥ ಈ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಂದನೆಗಳು.